ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬಳ್ಳಾರಿನಲ್ಲಿ ಪಾದಯಾತ್ರೆ ಹೋಗಬೇಕು ಅಂತ ರೆಡ್ಡಿ ಮತ್ತು ರಾಮುಲು ಬಹಳ ಉತ್ಸಾಹ ತೋರಿಸ್ತಾ ಇದ್ರು. ಆದರೆ ಆ ರೀತಿಯ ಯಾವುದೂ ಕೂಡ ಇಲ್ಲ, ಕೇವಲ ಹೋರಾಟ ಮಾತ್ರ. ಪಾದಯಾತ್ರೆ ಇಲ್ಲ, ಹೋರಾಟ ಮತ್ತು ಸಮಾವೇಶ. ವಿಜೇಂದ್ರ ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ಏನು ಹೇಳ್ತಾರೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇತ್ತು. ಏನಾದರೂ ಒಂದು ನಿರ್ಧಾರಕ್ಕೆ ಬರ್ತಾರ ಅಂತ. ವಿಜೇಂದ್ರ ಕೂಡ ಅದನ್ನೇ ಹೇಳಿದ್ದಾರೆ, ಇಲ್ಲ ಕಾನೂನು ಸುವ್ಯವಸ್ಥೆ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ರಾಜ್ಯದಲ್ಲಿ, ಅದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ, ಪಾದಯಾತ್ರೆ ಇಲ್ಲ. ಈ ಪಾದಯಾತ್ರೆ ವಿಚಾರವನ್ನು ಹಾಗಾದರೆ ಏನು ಮಾಡಿದ್ರಿ ಅಂದರೆ, ನಾವು ಅದನ್ನು ಹೈಕಮಾಂಡ್ ಮುಂದಿಟ್ಟಿದ್ದೀವಿ. ಇದು ವಿಜೇಂದ್ರ ಅವರ ಮಾತು. ಅಂದರೆ ಬಳ್ಳಾರಿನಲ್ಲಿ ಪಾದಯಾತ್ರೆ ಇಲ್ಲ, ಬರೀ ಹೋರಾಟ ಮಾತ್ರ. ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು, ತೊಡೆ ತಟ್ಟಿದ್ರು, ಭುಯ್ಯ ತಟ್ಟಿದ್ರು. ಅದಾದಮೇಲೆ ಏನು ಅಂದರೆ ಅವ್ರನ್ನ ಅಧಿಕಾರ ತನಕ ತಂದು ನಿಲ್ಲಿಸ್ತು ಈ ಬಳ್ಳಾರಿ ಹೋರಾಟ ಅನ್ನೋದು. ಬೆಂಗಳೂರಿನಿಂದ ಬಳ್ಳಾರಿ ಪಾದಯಾತ್ರೆ. ನೀವು ಹಂಗೆ ಮಾಡ್ತೀರಿ ಅಂದರೆ ನಾವ್ಯಾಕೆ ಮಾಡಬಾರ್ದು, ಬಳ್ಳಾರಿಯಿಂದ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟಿದ್ರು. ಆದರೆ ಈಗ ಪಾದಯಾತ್ರೆ ಇಲ್ಲ, ಕೇವಲ ಹೋರಾಟ ಮಾತ್ರ. ಬನ್ನಿ ವಿಜೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರು, ಏನು ಹೇಳಿದ್ರು ನೋಡೋಣ. ಬಳ್ಳಾರಿನಲ್ಲಿ ಜನವರಿ 17ನೇ ತಾರೀಕು ಬಹಳ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಅಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಇರುವಂಥದ್ದು ಸತ್ಯ, ಅದನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮುಲು ಅವರಾಗಲಿ, ಜನಾರ್ದನ್ ರೆಡ್ಡಿ ಅವರಾಗಲಿ, ನಮ್ಮ ಸ್ಥಳೀಯ ನಾಯಕರ ಅಪೇಕ್ಷೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿನಲ್ಲಿ ಪಾದಯಾತ್ರೆ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಹಾಗಾದರೆ ಈ ರೆಡ್ಡಿ ಮತ್ತು ರಾಮುಲು ಈ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದಾರಲ್ಲ ಅಂದಾಗ, ಇಲ್ಲ ಇದನ್ನು ಹೈಕಮಾಂಡ್ ಮುಂದಿಟ್ಟಿದ್ದೀವಿ ಅಂತಂದರು ವಿಜೇಂದ್ರ. ಇದರ ಬಗ್ಗೆ ನಾವು ಮಾಹಿತಿನ ಕೊಟ್ಟಿದ್ದೀವಿ ಹೈಕಮಾಂಡ್ಗೆ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತಲ್ಲ ಅದೇ ನಮ್ಮ ನಿರ್ಧಾರ. JP ನಡ್ಡಾ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರ ಬರೆಯಲಾಗಿದೆ. ಹೈಕಮಾಂಡ್ ನಿಲುವು ಏನು ಅನ್ನೋದ್ರ ಮೇಲೆ ನಮ್ಮ ನಿಲುವಿದೆ ಅಂದರು ವಿಜೇಂದ್ರ. ಅಂದರೆ ತುಂಬ ಸ್ಪಷ್ಟವಾಗಿ ಪಾದಯಾತ್ರೆ ಗೀದಯಾತ್ರೆ ಏನೂ ಇಲ್ಲ, ಬರೀ ಪ್ರತಿಭಟನೆ ಮಾತ್ರ. ಯಾಕಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ ರಾಜ್ಯದಲ್ಲಿ ಇದನ್ನೇ ಇಟ್ಟುಕೊಂಡು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ವಿಜೇಂದ್ರ. ಇನ್ನು ಇದೇ ನಿಲುವು ಅಶೋಕ್ ಅವ್ರದ್ದು ಕೂಡ ಆಗಿತ್ತು ಅಂತ. ಹಾಗಾದರೆ ಪಾದಯಾತ್ರೆಯನ್ನು ಯಾಕೆ ಇವರು ಮಾಡಬಾರದು ಅನ್ನುವಂಥ ತೀರ್ಮಾನಕ್ಕೆ ಬಂದರು. ಸೊ ಇದು ಸಂಗತಿ. ಯಾಕಂದರೆ ಇವರಿಗೆ ಬಹಳ ಇತ್ತು, ರಾಮುಲು ಅವರಿಗಾಗಲಿ ರೆಡ್ಡಿ ಅವರಿಗಾಗಲಿ ಪಾದಯಾತ್ರೆ ಮಾಡಬೇಕು ಅನ್ನುವಂಥ ಮನೋಭಾವನೆ ಇತ್ತು. ಬನ್ನಿ ಈಗ ವರಿಷ್ಠರ ಮುಂದಿಟ್ಟಿದ್ದೀವಿ ಈ ಬೇಡಿಕೆಯನ್ನು ಅಂತಂದ್ರಲ್ಲ ವಿಜೇಂದ್ರ, ಏನು ಹೇಳಿದ್ರು ನೋಡೋಣ. ಒಂದು ರೀತಿ ನಮ್ಮ ವರಿಷ್ಠರ ಗಮನಕ್ಕೂ ಕೂಡ ನಾನು ಈಗಾಗಲೇ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ, ಅದು ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲರದ್ದು ಕೂಡ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಇಲ್ಲಪ್ಪ, ನಾವು ರಾಜ್ಯ ಮಟ್ಟದ ಹೋರಾಟ, ನಮ್ಮ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ಎಲ್ಲ ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ಹೋರಾಟದಲ್ಲಿ ಇರ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಪತ್ರ ಬರೆದಿದ್ದೇನೆ. ಆದರೆ ಹೋರಾಟಗಳ ಬಗ್ಗೆ ನಾನು ಮೌಖಿಕವಾಗಿ ಕೂಡ ಮಾತನಾಡಿದ್ದೇನೆ. ಅದ್ರ ಬಗ್ಗೆ ತಿಳಿಸ್ತಾರೆ ನನಗೆ. ನಮ್ಮ MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH